ರಾಜ್ಯದಲ್ಲಿ ಇತ್ತೀಚೆಗೆ ಸರ್ಕಾರಿ ಸೌಮ್ಯದ ಕಚೇರಿಗಳಲ್ಲಿ ಭಾರಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಜಗಜ್ಜಾಹೀರಾದ ವಿಚಾರ. ಪ್ರಸ್ತುತ ಲೋಕಾಯುಕ್ತರೇ ಈ ಸುದ್ದಿಯನ್ನ ಖಾತ್ರಿಪಡಿಸಿದ್ದಾರೆ. ಇವತ್ತಿನ ವಿಶೇಷ ಸುದ್ದಿ ಎಂದರೆ ಈ ಭ್ರಷ್ಟಾಚಾರಕ್ಕೂ ಮಿಗಿಲಾಗಿ ಮತ್ತೊಂದು ಹೆಜ್ಜೆ ಮುಂದುವರೆದು ನ್ಯಾಯಾಲಯದಲ್ಲಿ ಇರುವ ಪ್ರಕರಣಕ್ಕೆ ಸಂಬಂಧಿಸಿದ್ದು. ನ್ಯಾಯಾಧೀಶರೇ ಸ್ಟೇ ಆರ್ಡರ್ ನೀಡಿದ್ರೂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ಸಂಬಂಧಪಟ್ಟ ಆಸ್ತಿಯ ದಾವೆಯಲ್ಲಿ ತಿದ್ದುಪಡಿ ಮಾಡಿರುವ ಅಪರೂಪದ ಪ್ರಕರಣವೊಂದು ಇಂದಿರಾನಗರ ಉಪನೋಂದಣಿ ಕಚೇರಿಯಲ್ಲಿ ಬೆಳಕಿಗೆ ಬಂದಿದೆ. ಬಂಧುಗಳೇ ನಮಸ್ಕಾರ, ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ಬೆಂಗಳೂರು ಪೂರ್ವ ವಲಯದ ಗ್ರಾಮಾಂತರ ವಿಭಾಗ ಜಿಲ್ಲಾ ತಾಲೂಕಿನ ಬಿದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 37/1ರಲ್ಲಿ 29.8 ಗುಂಟೆಯ ಸ್ವತ್ತು ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಇರೋದ್ರಿಂದ ಸದರಿ ಸ್ವತ್ತಿನ ಬಗ್ಗೆ ಯಾವುದೇ ತಿದ್ದುಪಡಿಯಾಗಲಿ ದಾಖಲೆ ತಿರುಚುವುದು ಆಗಲಿ ಮಾಡಬಾರದೆಂಬ ನಿಯಮವಿರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವ ಸಾಮಾನ್ಯ ಜ್ಞಾನ. ಮೇಲಾಗಿ ಮಾನ್ಯ ಸಿವಿಲ್ ನ್ಯಾಯಾಧೀಶರ ಸ್ಪಷ್ಟವಾದ ಆದೇಶವಿದೆ. ಈ ಪ್ರಕರಣದ ಕಕ್ಷಿದಾರರ ವಕೀಲರು ಸಹ ಈ ಹಿಂದೆ ಉಪನೋಂದಣಿ ಅಧಿಕಾರಿಯವರೆಗೂ ನ್ಯಾಯಾಲಯದ ಆದೇಶವನ್ನ ಮನವರಿಕೆ ಮಾಡಿದ್ರು. ನಿಯಮ ಉಲ್ಲಂಘಿಸಿ ಸದರಿ ದಾಖಲೆಗಳನ್ನ ತಿದ್ದುಪಡಿ ಮಾಡುವ ಮೂಲಕ ಲಂಚದ ಆಮಿಷಕ್ಕೆ ಬಲಿಯಾಗಿ ಬೃಹತ್ ಷಡ್ಯಂತ್ರವೇ ಜರುಗಿದೆ. ಪ್ರಕರಣದ ಮುಖ್ಯ ಆರೋಪಿಗಳಾದ ಮಹದೇವಾಪುರ ಉಪನೋಂದಣಿ ಕಚೇರಿಯ ಎಫ್ಟಿಎ ಅರುಣ್ ಮತ್ತು ಬಿದರಹಳ್ಳಿ ಉಪನೋಂದಣಿ ಅಧಿಕಾರಿ ಗಿರೀಶ್ ಚಂದ್ರ ಎಂಬ ಖದೀಮರು. ಸರ್ಕಾರಿ ಅಧಿಕಾರಿಗಳ ಲಂಚದ ದಾಹ ಎಷ್ಟಿರುತ್ತೆ ಅಂದ್ರೆ ಜಿಗಣೆ ರಕ್ತ ಹೀರುವ ಹಾಗೆ. ಸಾರ್ವಜನಿಕರಿಂದ ಹಣ ಕೀಳುವ ಈ ಧನದಾಹಿಗಳಿಗೆ ಸರ್ಕಾರ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ರು ಇಂತಹ ಕಕ್ಕ ತಿನ್ನುವ ಹೊಲಸು ಅಧಿಕಾರಿ ಎಫ್ಟಿಎ ಅರುಣ್ಗೆ ಹಾರ ಶಾಲು ತುರಾಯಿ ತೊಡಿಸುವ ಮೂಲಕ ವಿನೂತನ ಪ್ರತಿಭಟನೆ. ಸರ್ಕಾರಿ ನೌಕರರಿಗೆ ಎಚ್ಚರಿಕೆಯ ಗಂಟೆ ಸಾರ್ವಜನಿಕರ ಗಮನ ಸೆಳೆದಿತ್ತು. ಅಂದ್ರೆ ಇಂದಿರಾನಗರ ವ್ಯಾಪ್ತಿಯ ಸಬ್ ರಿಜಿಸ್ಟರ್ ಕಚೇರಿಯ ಮುಂಭಾಗದಲ್ಲಿ INBCWF ಮಹಿಳಾ ಘಟಕದ ಸದಸ್ಯರಿಂದ ಸಾರ್ವಜನಿಕರಿಂದ ಲಂಚಬಾಕ ಎಫ್ಟಿಎ ಅರುಣ್ಗೆ ಚೀಮಾರಿ ಹಾಕಿದ್ದು ಸರ್ಕಾರವೇ ತಲೆ ತಗ್ಗಿಸುವ ಸಂಗತಿ. ಈ ಭ್ರಷ್ಟಾಚಾರಿ ನ್ಯಾಯಾಲಯದ ಆದೇಶವನ್ನೇ ಗಾಳಿಗೆ ತೂರಿ ಹೇಗಪ್ಪ ದಾಖಲಾತಿಗಳನ್ನ ತಿರುಚಿದ್ದು ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ನಾನು ಕಂಪ್ಯೂಟರ್ ಚೆಕ್ ಮಾಡಬೇಕು ಎಂದು ಸಬೂಬು ಉತ್ತರ ಕೊಡುತ್ತಾನೆ. ನ್ಯಾಯಾಲಯದ ಆದೇಶವನ್ನೇ ಧಿಕ್ಕರಿಸುವ ಅಧಿಕಾರ ಇದನಿಗೆ ಕೊಟ್ಟವರು ಯಾರು? ನ್ಯಾಯಾಲಯದ ಆದೇಶವನ್ನೇ ಧಿಕ್ಕರಿಸುವ ಅಧಿಕಾರ ಕೊಟ್ಟವರು ಯಾರು ಎಂಬ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿ ಅಲ್ಲಿಂದ ಓಟ ಕೀಳಲು ಪ್ರಾರಂಭಿಸಿದ ಈ ಪ್ರಳಯಾಂತಕ. ಆದರೂ ಬಿಡದ ಸಾರ್ವಜನಿಕರು, ಮಾಧ್ಯಮದವರು ಬೆನ್ನತ್ತಿದ್ರೂ ಆತನಲ್ಲಿ ಯಾವುದೇ ಉತ್ತರವಿಲ್ಲ. ಅಂತಿಮವಾಗಿ ಮಾಧ್ಯಮದವರ ಕಾಟ ತಾಳಲಾರದೆ ಎಸ್ಕೇಪ್ ಆದ ಸರ್ಕಾರಿ ನೌಕರ. ಈ ಪ್ರಸಂಗ ಆಡಳಿತಕ್ಕೆ ಮುಜುಗರ ಉಂಟು ಮಾಡುವಂತಿತ್ತು. ಕೆಲ ಸರ್ಕಾರಿ ಅಧಿಕಾರಿಗಳು ಲಂಚ ತೆಗೆದುಕೊಂಡ್ರು ಕೆಲಸ ಮಾಡದೆ ಸಾಮಾನ್ಯ ಜನರನ್ನ ಅಲೆದಾಡಿಸುವ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ಮತ್ತು ಕಂದಾಯ ಸಚಿವರು ತೆರೆ ಎಳೆಯುವರೆ. ಭ್ರಷ್ಟಾಚಾರಿ ಉಪನೋಂದಣಿ ಕಚೇರಿಯ ಪ್ರಧಾನ ಸಹಾಯಕ ಅರುಣ್ ಎಂಬ ಅಯೋಗ್ಯನಿಗೆ ತಕ್ಷಣವೇ ಸರ್ಕಾರಿ ಹುದ್ದೆಯಿಂದ ತೆರವುಗೊಳಿಸಿ ಆತನ ಅಕ್ರಮ ಆಸ್ತಿಯ ತನಿಖೆಗೆ ಸರ್ಕಾರ ಆದೇಶ ಮಾಡುವುದೇ, ಕ್ರಮ ಜರುಗಿಸುವುದೇ ಕಾದು ನೋಡ್ಬೇಕಿದೆ. ಕ್ಯಾಮರಾಮ್ಯಾನ್ ಮಂಗಳ ಜೊತೆ ಮೋಹನ್, ಸೃಷ್ಟಿ ಟೈಮ್ಸ್ ಬೆಂಗಳೂರು. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. GP ಕೊಡ್ತಾರೆ. ಅವತ್ತಿನ ದಿನಾನೇ 3 ಜನ ಸೇರಿ ಸೇಲ್ ಡೀಡು ಮಾಡ್ತಾರೆ. ಅವರ ಹೆಸರಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಸೇಮ್ ಡೇ 4 ಕಾಪಿನೂ ಒಂದೇ ದಿನಾನೇ ಅರುಣ್ ಕಡೆಯಿಂದನೇ ಮಾಡಿಸೋದು. ಈ FD ಯಾರು ಅರುಣ್ ಇದ್ದಾರಲ್ಲ, ಈ ಭ್ರಷ್ಟ ಅರುಣೇ ಮಾಡ್ಕೊಳ್ಳೋದು ಎಲ್ಲಾನು. ಅವತ್ತು ಇವರು ಇನ್ಚಾರ್ಜ್ ಆಗಿರ್ತಾರೆ. ಅವತ್ತು ಅಲ್ಲಿಂದ ಬಂದು ಇಲ್ಲಿ ದಮ್ಲೂರಲ್ಲಿ ಇದ್ದಾರೆ. ಇಲ್ಲಿ ದಮ್ಲೂರಲ್ಲಿ ಎಷ್ಟು ಜನಕ್ಕೆ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ಇವರು. ಮುಂದೆ ಆಮೇಲೆ ಸೇಲ್ ಡೀಡ್ ಮಾಡಿದ್ದಾರೆ. ನಿಮ್ಮ ಒಂದು ತಕರಾರು ಅರ್ಜಿ ತಾವು ಸಲ್ಲಿಸಿದ ಮೇಲೂ ಈ ಥರ ರಿಜಿಸ್ಟರ್ ಮಾಡೋಕ್ಕೆ ಕಾನೂನು ಸರ್, ಒಂದು ತಕರಾರು ಅರ್ಜಿ ಕೊಟ್ಟ ಮೇಲೆ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ. ಇದು ಪಬ್ಲಿಕ್ ಡಾಕ್ಯುಮೆಂಟು. ಎನಿ ಸಿಟಿಸನ್ ಕ್ಯಾನ್ ಅಪ್ಲೈ ದಿಸ್. ಸಿಟಿಸನ್ ಅಪ್ಲೈ ಮಾಡಿದ್ಮೇಲೆ ನೋಡಿ ಅಲ್ಲಿ ಸಿಸ್ಟಮಲ್ಲಿ ಪಾಪಪ್ ಆಗುತ್ತೆ. ಇವಾಗ ಹೋಗಿ ಚೆಕ್ ಮಾಡಲಿ, ಇದೇನು ನಾವು ಸಬ್ ರಿಜಿಸ್ಟರ್ ಚೆಕ್ ಮಾಡಬೇಕಂತಿಲ್ಲ. ಎನಿ ಸ್ಟಾಂಪ್ ಮೊಬೈಲಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಇದು ಓಪನ್ ಬರುತ್ತೆ. ಇದು ಎಲ್ಲೇ ಚೆಕ್ ಮಾಡಿದ್ರೆ ಇದು ಬರುತ್ತೆ. ಇದು ಈ ಅರುಣ್ ಬಂದ್ಬಿಟ್ಟು ಸೇಲ್ ಡೀಡ್ ಎಲ್ಲಿ ಮಾಡಿರೋದು ಸರ್? ಇಲ್ಲೇನಾ ಸೇಲ್ ಡೀಡ್ ಬಂದ್ಬಿಟ್ಟು ಇವ್ರು ಮಾಡಾದ್ಮೇಲೆ ಏನು ಮಾಡ್ತಾರೆ, ಗಿರೀಶ್ ಚಂದ್ರ ಅಂತ ಒಬ್ಬರು ಸಬ್ ರಿಜಿಸ್ಟ್ರು ಅವ್ರು ಬಂದು ಬಿದ್ರಲ್ಲಿ ಇರ್ತಾರೆ. ಗಿರೀಶ್ ಚಂದ್ರ ಅವರು ಇವ್ರಿಗಿಂತ ತುಂಬ ದೊಡ್ಡ ಇವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅವ್ರಿಗೆ ಕೋರ್ಟ್ಗೆ ತುಂಬ ದೊಡ್ಡವರು. ಅವರು ಸುಪ್ರೀಂ ಕೋರ್ಟ್ಗಿಂತ ಅವರು ತುಂಬ ದೊಡ್ಡವರು. ಅವರು ಗಿರೀಶ್ ಚಂದ್ರ ಅವರು
ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಮಾಡೋಣ ಅಂತಿದ್ದೀವಿ. ಇವತ್ತು ಇವ್ರದ್ದು ಆಯ್ತಲ್ಲ ಅರುಣ್ ಅವ್ರ ಸನ್ಮಾನ, ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಮಾಡೋಣ ಅಂತ. ಮೂಲ ಹುಟ್ಟಿದ್ದು ಇವರಿಂದನೇ ಅಲ್ವಾ. ಈಗ ಗುಂಟೆಲಕ ಇದ್ದಿದ್ದನ್ನ ಕನ್ವರ್ಷನ್ ಮಾಡಿಕೊಂಡು 3 ಜನಕ್ಕೆ ಪಾರ್ಟಿಷನ್ ಡೀಡ್ ಮಾಡಿ, ಅದು ಕೋರ್ಟಲ್ಲಿ ಇರುವಾಗೇ ಪಾರ್ಟಿಷನ್ ಡೀಡ್ ಮಾಡುವಾಗ ಗೊತ್ತಾಗ್ತಿತ್ತು, ಇಲ್ಲಾಂದರೆ ಜಿ ಪಿ ಮಾಡೋದು ಗೊತ್ತಾಗ್ತಿತ್ತು, ಇಲ್ಲ ಸೇಲ್ ಅಗ್ರಿಮೆಂಟ್ ಮಾಡುವಾಗ ಗೊತ್ತಾಗ್ತಿತ್ತು. ಸರ್ ನಿಮ್ಮ ಮುಂದಿನ ನಡೆ ನುಡಿ ಏನು? ಸರ್ ಮುಂದಿನ ನಡೆ ನಮ್ಮದು ಮಾನ್ಯ IGR ಹತ್ರ ಹೋಗ್ತೀವಿ, ಅವ್ರ ಕಂಪ್ಲೇಂಟ್ ಮಾಡ್ತೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ, ರೆವಿನ್ಯೂ ಆಫೀಸರ್ ಹತ್ರ ಹೋಗ್ತೀವಿ, ಮತ್ತು DR ಹತ್ರ ಹೋಗ್ತೀವಿ. ನೆಕ್ಸ್ಟು ಲೋಕಾಯುಕ್ತವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಲೋಕಾಯುಕ್ತ ಅವರು ತುಂಬ ಬಲಿಷ್ಠರಾಗಿದ್ದಾರೆ, ಅವರ ಕಂಪ್ಲೇಂಟ್ ಕೊಟ್ಟು ಇವ್ರ ಆದಾಯ ಮೀರಿ ಆಸ್ತಿ ಏನಾದ್ರು ಇದೆಯಾ ಮುಟ್ಗೋಲ್ ಹಾಕೊಬೇಕು, ಇವರೆಲ್ಲ ಜೈಲಿಗೆ ಕಳಿಸ್ಬೇಕು, ಇಂಥವನ್ನೆಲ್ಲ ಜೈಲಿಗೆ ಹಾಕೋ ಕೆಲಸಗಳು ಸಂಬಂಧಪಟ್ಟಂಗೆ ಏನು ಸಚಿವರು ಏನು ಗಮನಕ್ಕೆ ತರ್ತೀರಾ? ಖಂಡಿತ ತರ್ತೀವಿ. ಕೃಷ್ಣ ಬೈರೇಗೌಡರು ಸಾಹೇಬ್ರು ಖಂಡಿತ ತರ್ತೀವಿ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಅದು ಕ್ಯಾನ್ಸಲ್ ಮಾಡಿಸಬೇಕು. ಸೇಲ್ ಅಗ್ರಿಮೆಂಟ್ ಇಲ್ಲ ನ್ಯಾಯಾಲಯದಲ್ಲಿರೋ ಪ್ರಕರಣಕ್ಕೆ ಅವ್ರು ಕೈ ಹಾಕಿದ್ದಾರೆ ಅಂದ್ರೆ ಮುಂದಿನ ಹಂತದಲ್ಲಿ ನಿಮಗೆ ಒಂದು ನ್ಯಾಯ ಸಿಗುತ್ತೆ. ಖಂಡಿತ ಸಿಗುತ್ತೆ. ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗನ್ನೇ ಜೈಲಿಗೆ ಕಳಿಸಿ ಜೀವ ಶಿಕ್ಷೆ ಕೊಟ್ಟಂತ ಕಾನೂನಿಗೆ ಇವರೆಲ್ಲ ಏನು ದೊಡ್ಡ ಇದಲ್ಲ. ನ್ಯಾಯಾಲಯಕ್ಕಿಂತ ಖಂಡಿತ ಕೊಡ್ತಾರೆ. ನ್ಯಾಯಾಲಯಕ್ಕೆ ಗೊತ್ತಿಲ್ದಿರ ಇವ್ರು ಮಾಡಿರುವಂಥ ಕೆಲಸ ಇದು ಬೆಳಕಿಗೆ ಬರಬೇಕು. ಈ ಥರ ಪ್ರಕರಣ ಎಷ್ಟೋ ಇರ್ತದೆ, ಬೆಳಕಿಗೆ ಬಂದಂಥ ನ್ಯಾಯ ಗೊತ್ತಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರು ಬಾಟಿ ಮಾಡಿ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ, ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರ ಮೇಲೂ ಫೈಲ್ ಮಾಡ್ತೀವಿ, ಇಬ್ಬರ ಮೇಲೂ ಮಾಡ್ತೀವಿ. ಗಿರೀಶ್ ಚಂದ್ರ ಸಬ್ ರಿಜಿಸ್ಟ್ರು, FD ಅರುಣ್ ಕುಮಾರ್ ಮೇಲೂ ಮಾಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಸಾದ್ ಆರಾಧ್ಯ ಅಂತ, INBCWF ಸ್ಟೇಟ್ ಯೂತ್ ಪ್ರೆಸಿಡೆಂಟ್. ರೀಟಾ ಕುಮಾರ್ ಅಂತ INBCWF ಅಲ್ಲಿ ಮಹಿಳಾ ವಿಂಗಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವೇನು ಮಾಡಬೇಕಂತಿದ್ರೆ ನ್ಯಾಯಾಲಯಕ್ಕೆ ಗೌರವ ಕೊಡಲ್ಲ. ಯಾಕಂದರೆ ಆಲ್ರೆಡಿ ಇದು ಎಂಟ್ರಿ ಆಗಿರುತ್ತೆ. ಅವ್ರೇನು ರಿಜಿಸ್ಟರ್ ಮಾಡೋದು ಮುಂಚೆನೇ ಬೇರೆಯೊಬ್ಬರ ಮೇಲೆ ರಿಜಿಸ್ಟರ್ ಮಾಡಿದಾಗ ಅವ್ರಿಗೆ ಇಂಥದ್ದಂಥ OS ನಂಬರ್ ಆಗಿದೆ, ಸ್ಟೇ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ದೂ ಕೇರ್ ಮಾಡದೆ ದುಡ್ಡಿಗಾಗಿ, ಹಣದ ಆಸೆಗಾಗಿ ಇವರು ಭ್ರಷ್ಟಾಚಾರ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ಇದರಲ್ಲಿ ಏನಂದರೆ ಬಡ ಜನಗಳಿಗೆ ಅನ್ಯಾಯ ಆಗುತ್ತೆ. ಬಿಡ ಅವ್ರು ಏನು ಮಾಡ್ತಾರೆ ಅಲ್ವಾ, ಯಾರೋ ದುಡ್ಡು ಹಾಕಿದ್ದಾರೆ. ಸಾಮಾನ್ಯ ಜನ ಒಂದು ಟ್ಯಾಕ್ಸ್ ಇಲ್ಲ ಮಾಡೋದಿಲ್ಲ, ಅಪ್ಲೋಡ್ ಮಾಡೋದಿಲ್ಲ, ಒಂದು ಟ್ಯಾಕ್ಸ್ ಇಲ್ಲಾರು ಅಪ್ಲೋಡ್ ಮಾಡೋದಿಲ್ಲ, ಒಂದು ಚಿಕ್ಕ ಡಾಕ್ಯುಮೆಂಟ್ ಇಲ್ಲಾರು ವಾಪಸ್ ಕಳಿಸ್ತಾ ಇದ್ದಾರೆ. ಇವತ್ತೆಷ್ಟು ಹಗರಣಗಳನ್ನ ನಾವು ನೋಡ್ತಾ ಇದ್ವಿ. ಸರ್ ನಮ್ಮ ಆಗ್ರಹ ಇಂಥ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಮತ್ತು ಈ ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಬೇಕು. ನಮ್ಮ ಉದ್ದೇಶದಲ್ಲಿ ಇವಾಗ ಇಮ್ಮಿಡಿಯೇಟ್ಲಿ ಇದನ್ನು ವಜಾ ಮಾಡ್ತೀವಿ. ಮತ್ತು ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಯಾರು ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತು ಮುಖ್ಯಮಂತ್ರಿ ಅವರು ಏನು ಇದ್ದಾರೆ ಅವ್ರಿಗೂ ಗಮನಕ್ಕೂ ತರ್ತೀವಿ. ಇದನ್ನು ತಂದು ನಾವು ಇಂಥ ಭ್ರಷ್ಟಾಚಾರ ಮತ್ತೆ ನಡಿಬಾರ್ದು. ಮತ್ತೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಒಂದು ನ್ಯಾಯಾಲಯದ ಪ್ರಕರಣಕ್ಕೆ ಅವರು ಕೈ ಹಾಕಿದ್ರೆ ಅಂತ ಆ ಅಧಿಕಾರಿ ಬಗ್ಗೆ ಏನು ಹೇಳ್ತಾರೆ? ಅಂದರೆ ಸರ್ ಅವ್ರಿಗೆ ನ್ಯಾಯಾಲಯ ಅನ್ನೋದು ಇಲ್ಲ, ಬಟ್ ಅದಕ್ಕೆ ಗೌರವ ಅವ್ರು ಕೊಡ್ತಾ ಇಲ್ಲ. ಏನಾದರೂ ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಲಂಚ ಇಂಪಾರ್ಟೆಂಟ್. ನಮಗೆ ದುಡ್ಡು ಬೇಕಲ್ವ, ನ್ಯಾಯಾಲಯ ಕೊಡಲ್ಲ. ಅದಕ್ಕೆ ನ್ಯಾಯಾಲಯಕ್ಕೂ ಅವ್ರು ಗೌರವ ಕೊಡದೆ ಅವ್ರು ಇಂಥ ಕೆಲಸ ಮಾಡಿದಂಥ ಅಧಿಕಾರಿಗಳನ್ನ ನಾವು ಇವಾಗ ಅವ್ರನ್ನ ಬಂದು ಒಂದು ಜೈಲಿಗೆ ಮತ್ತೆ ಅವ್ರಿಗೆ ಈ ಹುದ್ದೆ ಸಿಗ್ದಂಗೆ ಮಾಡಬೇಕು. ಅಂದರೆ ನಿಮ್ಮ ಪ್ರಕಾರ ಒಳಮಾತಿನ ಪ್ರಕಾರ ಇದು ಲಂಚ ಪ್ರಕರಣ ಸ್ಪಷ್ಟವಾಗಿ ಆಗಿದೆ ಅಂತ? ಖಂಡಿತ ಆಗಿದೆ. ಇಲ್ಲ ಅಂದರೆ ಅವ್ರು ಈ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಪರವಾಗಿಲ್ಲ. ಮೂಲದಾರ ಅವರೇ ಸಬ್ರಿಜಿಸ್ಟ್ರಿಗೆ ಬರಲೇಬೇಕು, ಅವರು ಕೆಲಸ ಮಾಡಲೇಬೇಕು. ಸರ್ಕಾರಿ ಅಧಿಕಾರಿ ಎಲ್ಲಿ ಓಡಾಡ್ತಾರೆ ಓಡೋದ್ಲಿ ಪರವಾಗಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಮಾನ್ಯ ಕಂದಾಯ ಸಚಿವರ ಹತ್ರ ನಾವು ಹೋಗ್ತೀವಿ. ಅವ್ರ ಹತ್ರ ನಾವು ಏನು ಹೇಳ್ತೀವಿ ಅಂದರೆ ಇಂಥ ಅಧಿಕಾರಿಗಳನ್ನ ನೀವು ವಜಾ ಮಾಡಬೇಕು, ಕೆಲಸದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ವಜಾ ಮಾಡಬೇಕು. ಮತ್ತು ಈ ಸೇಲ್ ಡೀಡ್ ಏನು ಅನ್ಯಾಯ ಆಗಿದೆ ಇದನ್ನು ಕ್ಯಾನ್ಸಲೇಷನ್ ಮಾಡಿ ಕೋರ್ಟಲ್ಲಿ ದಾವೆ ನಡೀಲಿ. ಕೋರ್ಟಲ್ಲಿ ದಾವೆ ಮುಗಿದ ಮೇಲೆ ಯಾರಿಗೆ ಆರ್ಡರ್ ಆಗುತ್ತೋ ಅವ್ರಿಗೆ ಆಗಲಿ. ಅವ್ರ ಹೆಸರು ಏನಂದ್ರೆ ಸರ್? ಅರುಣ್ ಕುಮಾರ್ FD. ಆಮೇಲೆ ಈ ಸಬ್ ರಿಜಿಸ್ಟರ್ ಯಾರು ಸೇಲ್ ಡೀಡ್ ಮಾಡ್ತಾರಲ್ಲ ಗಿರೀಶ್ ಚಂದ್ರ ಅಂತ, ಮುಂದೆ ಅವ್ರಿಗೆ ಹೋಗಿ ನಾವು ಅವ್ರಿಗೂ ಸನ್ಮಾನ ಮಾಡಬೇಕು. ಅವ್ರಿಗೆ ಇದೆಲ್ಲ ಗೊತ್ತಿದೆ, ಗಿರೀಶ್ ಚಂದ್ರ ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅವ್ರಿಗೂ ಹೋಗಿ ನಾವು ಸನ್ಮಾನ ಮಾಡಿ ನೋಡಿ ಇದರಲ್ಲಿ ಸಿಸ್ಟಮಲ್ಲಿ ಪಾಪಪ್ ಆಗಿದೆ. ಸಿಟಿಸನ್ ಡಾಕ್ಯುಮೆಂಟ್ ಇದು, ಯಾರ್ದು ನಮ್ಮ ಮನೆ ಡಾಕ್ಯುಮೆಂಟ್ ಎಲ್ಲ ಸಿಸ್ಟಮ್ ಚೆಕ್ ಮಾಡ್ತೀನಿ ನಮ್ಮ ಮನೆಯಿಂದ ತಂದಿಲ್ಲ ನಾನು. ಇದು ಸಿಸ್ಟಮ್ ಗೌರ್ಮೆಂಟ್ ಡೊಮೇನಲ್ಲಿ ಸಿಕ್ಕೋದು. ನ್ಯಾಯಾಲಯದಲ್ಲಿ ಯಾರನ್ನು ತಲೆ ದೂರಿಸಬಾರ್ದು ಅಂತ ಸ್ಪಷ್ಟವಾಗಿ ಆದೇಶನೂ ಇದೆ. ಹೌದು, ಇಂಜೆಕ್ಷನ್ ಆರ್ಡ್ರಲ್ಲಿ ಬರಾಬರಿ ಮಾಡಬಾರ್ದು ಅಂತಲೇ ಇದೆ. ಇಂಜೆಕ್ಷನ್ ಇವರು ಒಂದು ಹಸ್ತಕ್ಷೇಪ ಮಾಡಿದ್ದಾರೆ ಅಂತಂದ್ರೆ ಇವರ ಒಂದು ನಿಜವಾಗ್ಲೂ ಏನಿಲ್ಲ, ಅಲ್ಲ ಲೂಟಿ ಅಷ್ಟೇ, ಬೇರೆ ಏನಿಲ್ಲ. ಲಂಚದ ಅಷ್ಟೇ, ಲಂಚ. ಇವತ್ತು ಬೆಂಗಳೂರಲ್ಲಿ ಇದ್ದಾರೆ, ಬೆಂಗಳೂರು ಅಂತ ಇರೋದಲ್ಲಿ ಸ್ಕ್ವೇರ್ ಫೀಟ್ ಎಷ್ಟಿದೆ, ಇಲ್ಲ ಬೆಂಗಳೂರಲ್ಲಿ ಎಷ್ಟಿದೆ. ಇಲ್ಲಿ ಈ ಥರ ಆಗಬಾರ್ದು. ಇಲ್ಲಿ ಇಂಥ ಅಧಿಕಾರಿಗಳು ಇರಬಾರ್ದು. ಇಲ್ಲಿ ನಿಷ್ಠಾವಂತರು ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಿಷ್ಠಾವಂತರು ಇರ್ತಾರೆ, ಇಂಥ ಭ್ರಷ್ಟರು ಇರ್ತಾರೆ. ನಿಷ್ಠಾವಂತರಿಗೆ ಇಂಥ ಭ್ರಷ್ಟರಿಂದ ಇದಾಗುತ್ತೆ. ಇದು ನಮ್ಮ ಇದು.